ದಾವೀದನ ಉಪ್ಪರಿಗೆ ಅಥವಾ ಟವರ್ ಆಫ್ ಡೇವಿಡ್ ಈ ಪದ ಕೇಳಿದಾಗ ಸಾಮಾನ್ಯವಾಗಿ ಜೆರುಸಲೇಂನಲ್ಲಿರೋ ಆ ಹಳೇ ಕಲ್ಲಿನ ಕೋಟೆ ನೆನಪಾಗುತ್ತೆ. ಹೌದು. ಆದ್ರೆ ಈ ಹೆಸರು ಕೇವಲ ಒಂದು ಐತಿಹಾಸಿಕ ಕಟ್ಟಡಕ್ಕೆ ಸೀಮಿತವಾಗಿಲ್ಲ ಅಲ್ವಾ? ಇದರ ಹಿಂದೆ ಆಳವಾದ ಬೇರೆ ಬೇರೆ ಪದರಗಳಿರುವ ಒಂದು ದೇವತಾಶಾಸ್ತ್ರೀಯ ಅರ್ಥ ಇದೆ ಅಂತ ಕೇಳಿದಿನಿ. ಹೌದು, ಖಂಡಿತವಾಗಿಯೂ. ಇದು ಬರೀ ಒಂದು ಟೂರಿಸ್ಟ್ ಸ್ಪಾಟ್ ಅಲ್ಲ. ಬೈಬಲ್ನಿನ ಪುಟಗಳಲ್ಲಿ, ವಿಶೇಷವಾಗಿ ಹಳೆ ಒಡಂಬಡಿಕೆಯಲ್ಲಿ, ಆಮೇಲೆ ಕ್ರೈಸ್ತ ಧರ್ಮಶಾಸ್ತ್ರದಲ್ಲಿ ಈ ಉಪ್ಪರಿಗೆ ಅನ್ನೋ ಕಾನ್ಸೆಪ್ಟಿಗೆ, ಅದರಲ್ಲೂ ದಾವೀದನ ಉಪ್ಪರಿಗೆಗೆ ಒಂದು ಬಹಳ ವಿಶೇಷವಾದ ಸಾಂಕೇತಿಕವಾದ ಸ್ಥಾನ ಇದೆ. ಹಾಗಾದ್ರೆ ಇಂದು ನಮ್ಮ ಚರ್ಚೆಯ ವಿಷಯವೇ ಇದು. ಈ ಕೋಟೆ ಅಥವಾ ಉಪ್ಪರಿಗೆ ಅಂದ್ರೆ ಏನು? ಹಳೆ ಒಡಂಬಡಿಕೆಯ ಕಾಲದ ಜನಕ್ಕೆ ಇದರ ಅರ್ಥ ಏನಾಗಿತ್ತು? ಅದಕ್ಕಿಂತ ಮುಖ್ಯವಾಗಿ, ನಿರ್ದಿಷ್ಟವಾಗಿ ದಾವೀದನ ಉಪ್ಪರಿಗೆ ಅನ್ನೋ ಪದ ಯಾಕಷ್ಟು ಇಂಪಾರ್ಟೆಂಟ್ ಆಯ್ತು? ಮತ್ತು ಎಲ್ಲಕ್ಕಿಂತ ಕ್ಯೂರಿಯಸ್ ಆಗಿರೋದಂದ್ರೆ, ಹೊಸ ಒಡಂಬಡಿಕೆಯ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾದ ಮಾತೆ ಮರಿಯಂನವರನ್ನ ದಾವೀದನ ಉಪ್ಪರಿಗೆ ಅಂತ ಕರೆಯೋದ್ರ ಹಿಂದೆ ಇರೋ ಲಾಜಿಕ್ ಏನು? ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಅಂದ್ರೆ ಕೀರ್ತನೆಗಳು, ಪ್ರವಾದಿಗಳ ಬರಹಗಳು, ಹಿಸ್ಟೋರಿಕಲ್ ರೆಕಾರ್ಡ್ಸ್ ಇವೆಲ್ಲ. ಹೌದು. ಆಮೇಲೆ ಮಾತೆ ಮರಿಯಮ್ಮನವರಿಗೆ ಸಂಬಂಧಪಟ್ಟ ಹಾಗೆ ಕಥೋಲಿಕ್ ಧರ್ಮಸಭೆಯ ದೇವತಾಶಾಸ್ತ್ರೀಯ ಚಿಂತನೆಗಳು, ಅವರ ಪ್ರಾರ್ಥನಾ ಸಂಪ್ರದಾಯಗಳು, ಇವುಗಳೆಲ್ಲ ಆಧರಿಸಿದೆ. ಸರಿ. ಅಂದ್ರೆ ನಮ್ಮ ಇವತ್ತಿನ ಉದ್ದೇಶ ಸ್ಪಷ್ಟವಾಗಿದೆ ಅಂತ ಕಾಣುತ್ತೆ. ಹಳೆ ಒಡಂಬಡಿಕೆಯ ಕಾಲದ ಒಂದು ಪವರ್ಫುಲ್ ಸಿಂಬಲ್ಗೂ ಹೊಸ ಒಡಂಬಡಿಕೆಯ ಅತ್ಯಂತ ಪೂಜ್ಯ ವ್ಯಕ್ತಿಯಾದ ಮಾತೆ ಮರಿಯಮ್ಮನವರಿಗೂ ಇರೋ ಆ ಒಂದು ಅಸಾಮಾನ್ಯ ದೇವತಾಶಾಸ್ತ್ರೀಯ ಲಿಂಕ್ ಏನಿದೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು. ಹೌದು. ಕೇವಲ ಪದದ ಅರ್ಥ ಅಲ್ಲ, ಅದರ ಹಿಂದಿನ ಇಮೋಷನಲ್, ಸ್ಪಿರಿಚುವಲ್ ರೆಸೊನೆನ್ಸ್ ಏನಿದೆ ಅದನ್ನ ಗ್ರಹಿಸಬೇಕು. ಹೌದು. ಆ ಸಂಬಂಧದ ಎಳೆಗಳನ್ನ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಶುರು ಮಾಡೋಣವಾ? ಆಯ್ತು. ಮೊದಲಿಗೆ ಕೋಟೆ ಅನ್ನೋ ಪದದ ಮೂಲ ಅರ್ಥದಿಂದ ಶುರು ಮಾಡೋಣ. ಕೋಟೆ ಅಂತ ತಕ್ಷಣ ನೆನಪಾಗೋದು ಪ್ರೊಟೆಕ್ಷನ್, ಸೆಕ್ಯೂರಿಟಿ, ಶತ್ರುಗಳಿಂದ ಆಶ್ರಯ ಕೊಡೋ ಒಂದು ಗಟ್ಟಿಮುಟ್ಟಾದ ಬಿಲ್ಡಿಂಗ್. ಆದ್ರೆ ಹಳೆ ಒಡಂಬಡಿಕೆಯ ಜಗತ್ತಿನಲ್ಲಿ ಇದ್ರ ಅರ್ಥ ಇದಕ್ಕಿಂತ ಹೇಳೋದು ಆಳವಾಗಿತ್ತ? ಬರೀ ಫಿಸಿಕಲ್ ಪ್ರೊಟೆಕ್ಷನ್ ಅಷ್ಟೇನಾ ಅಥವಾ ಬೇರೆ ಏನಾದ್ರಿತ್ತಾ? ಖಂಡಿತವಾಗಿಯೂ ಆಳವಾಗಿತ್ತು. ನೋಡಿ, ಬೈಬಲ್ನಲ್ಲಿ ಕೋಟೆ ಅಥವಾ ದುರ್ಗ ಸೂಚಿಸೋಕೆ ಹೀಬ್ರೂ ಭಾಷೆಯಲ್ಲಿ ಹಲವಾರು ಪದಗಳಿವೆ. ಮಿಟ್ಸದ ಅಂತ ಒಂದು, ಅಂದ್ರೆ ಎತ್ತರದ ಭದ್ರವಾದ ಸ್ಥಳ. ಮಿಸ್ಗಾಬ್ ಅಂದ್ರೆ ತಲುಪೋಕೆ ಕಷ್ಟವಾದ ಉನ್ನತ ಆಶ್ರಯ. ಮಾಓಜ್ ಅಂದ್ರೆ ಆಶ್ರಯ ಅಥವಾ ರಕ್ಷಣಾ ಸ್ಥಳ. ಓ, ಈ ಪದಗಳೆಲ್ಲ ಬರೀ ಕಲ್ಲು ಮಣ್ಣಿನ ಗೋಡೆಗಳನ್ನಷ್ಟೇ ಹೇಳೋದಿಲ್ಲ. ಮೊದಲಿಗೆ ನೀವು ಹೇಳಿದ ಹಾಗೆ ಅಕ್ಷರಶಃ ಅರ್ಥದಲ್ಲಿ ಇದು ಶತ್ರುಗಳ ದಾಳಿಯಿಂದ ಅಥವಾ ಪ್ರಕೃತಿ ವಿಕೋಪದಿಂದ, ಡೇಂಜರಿಂದ ರಕ್ಷಣೆ ನೀಡೋ ಒಂದು ಸ್ಟ್ರಾಂಗ್ ಫಿಸಿಕಲ್ ಪ್ಲೇಸ್. ಹೌದು. ಹಳೆ ಒಡಂಬಡಿಕೆಯಲ್ಲಿ ಬೇಕಾದಷ್ಟು ಉದಾಹರಣೆಗಳಿವೆ. 1ನೇ ಸಮುವೇಲ ಗ್ರಂಥದಲ್ಲಿ ದಾವೀದನು ಅರಸ ಸೌಲನ ಕೋಪದಿಂದ ತಪ್ಪಿಸಿಕೊಳ್ಳೋಕೆ ಪದೇ ಪದೇ ಇಂಥ ಕೋಟೆಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ಆಶ್ರಯ ಪಡಿತಾನೆ. ಇದು ಮಿಲಿಟರಿ ಶಕ್ತಿ, ಸ್ಟ್ರಾಟಜಿಕ್ ಸೆಕ್ಯೂರಿಟಿಯ ಸಂಕೇತವಾಗಿತ್ತು. ಸರಿ, ಇದು ಡೈರೆಕ್ಟ್ ಮೀನಿಂಗ್. ಆದ್ರೆ ನೀವ್ ಹೇಳಿದ್ರಿ ಇದಕ್ಕಿಂತ ಆಳವಾದ ಅರ್ಥ ಇದೆ ಅಂತ. ಆ ಸಾಂಕೇತಿಕ ಅರ್ಥದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇಲ್ಲೇ ವಿಷಯ ಇಂಟ್ರೆಸ್ಟಿಂಗ್ ಆಗೋದು. ಹಳೆ ಒಡಂಬಡಿಕೆಯಲ್ಲಿ, ವಿಶೇಷವಾಗಿ ಕೀರ್ತನೆಗಳಲ್ಲಿ ಮತ್ತೆ ಪ್ರವಾದಿಗಳ ಗ್ರಂಥಗಳಲ್ಲಿ ಕೋಟೆ ಅಥವಾ ದುರ್ಗವನ್ನ ನೇರವಾಗಿ ದೇವರ ಗುಣಲಕ್ಷಣಗಳಿಗೆ, ದೇವರೇ ಕೊಡುವ ರಕ್ಷಣೆಗೆ ಹೋಲಿಸಲಾಗಿದೆ. ಇದು ಬಹಳ ಇಂಪಾರ್ಟೆಂಟ್ ಥಿಯೋಲಾಜಿಕಲ್ ಥಾಟ್. ಓಹ್, ಹೌದಾ? ಹೌದು. ಕೀರ್ತನೆ 18.2ರಲ್ಲಿ ಕೀರ್ತನೆಗಾರ ಹೇಳ್ತಾನೆ, ಕರ್ತನೇ ನನ್ನ ಬಂಡೆ, ನನ್ನ ಕೋಟೆ, ನನ್ನ ವಿಮೋಚಕ, ನನ್ನ ದೇವರು, ನಾನು ಆಶ್ರಯಿಸುವ ನನ್ನ ಬಂಡೆ, ನನ್ನ ಗುರಾಣಿ, ನನ್ನ ರಕ್ಷಣೆಯ ಕೊಂಬು, ನನ್ನ ಉನ್ನತವಾದ ದುರ್ಗ. ಇಲ್ನೋಡಿ, ದೇವರು ಬರೀ ರಕ್ಷಕನಲ್ಲ, ಆತನೇ ಬಂಡೆ, ಆತನೇ ಕೋಟೆ, ಆತನೇ ದುರ್ಗ. ಅಂದ್ರೆ ಕಲ್ಲು ಮಣ್ಣಿನ ಕೋಟೆಯ ಮೇಲಿನ ನಂಬಿಕೆಗಿಂತ ಆ ರಕ್ಷಣೆಯನ್ನ ಕೊಡುವ ದೇವರ ಮೇಲಿನ ನಂಬಿಕೆಯೇ ಮುಖ್ಯ ಅಂತ ಒತ್ತು ಕೊಡಲಾಗಿದೆಯಾ? ನಿಖರವಾಗಿ ಅದೇ ಪಾಯಿಂಟ್. ಕೀರ್ತನೆ 91.2ರನ್ನೇ ನಾನು ಕರ್ತನಿಗೆ ಹೇಳುತ್ತೇನೆ, ನೀನು ನನ್ನ ಆಶ್ರಯ, ನನ್ನ ಕೋಟೆ, ನಾನು ನಂಬುವ ನನ್ನ ದೇವರು ಅಂತ ಇದೆ. ಇದರ ಅರ್ಥ ನಿಜವಾದ, ಶಾಶ್ವತವಾದ, ಅಚಲವಾದ ಕೋಟೆ ಅಂದ್ರೆ ಅದು ಕಲ್ಲು ಮಣ್ಣಿನ ಕಟ್ಟಡ ಅಲ್ಲ, ಅದು ಸ್ವತಃ ದೇವರು. ಆತನು ಕೊಡುವ ರಕ್ಷಣೆಯೇ ನಿಜವಾದ ಭದ್ರತೆ. ಆತನೇ ಅಲ್ಗಾಡದ ಬಂಡೆ, ಸ್ಟೆಬಿಲಿಟಿಯ ಸಿಂಬಲ್. ಆತನೇ ವಿಮೋಚಕ. ಈ ಸಾಂಕೇತಿಕತೆ ಇದೆಯಲ್ಲ,
ಇದು ಬರೀ ಫಿಸಿಕಲ್ ಶತ್ರುಗಳಿಂದ ರಕ್ಷಣೆ ಅನ್ನೋದನ್ನ ದಾಟಿ ಪಾಪ, ಕೆಟ್ಟತನ, ಸ್ಪಿರಿಚುವಲ್ ಡೇಂಜರ್ಸ್, ಜೀವನದ ಬಿರುಗಾಳಿಗಳು ಇವೆಲ್ಲದರಿಂದ ದೇವರು ತನ್ನ ಭಕ್ತರನ್ನ ರಕ್ಷಿಸ್ತಾನೆ, ಅವರಿಗೆ ಆಶ್ರಯ ಕೊಡ್ತಾನೆ ಅನ್ನೋದನ್ನ ಸೂಚಿಸುತ್ತೆ. ದೇವರೇ ಅಲ್ಟಿಮೇಟ್ ಪ್ರೊಟೆಕ್ಷನ್, ಅಲ್ಟಿಮೇಟ್ ರಿಫ್ಯೂಜ್ ಅನ್ನೋದು ಇದರ ಅರ್ಥ. ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ, ಯಾಕಂದ್ರೆ ಆ ಕಾಲದಲ್ಲಿ ಮೆಸೊಪೊಟೇಮಿಯಾ, ಈಜಿಪ್ಟ್, ಕಾನಾನ್ ದೇಶಗಳು ಎಲ್ಲಾ ಕಡೆ ರಾಜರುಗಳು ತಮ್ಮ ನಗರಗಳನ್ನ, ರಾಜ್ಯಗಳನ್ನ ರಕ್ಷಿಸೋಕೆ ದೊಡ್ಡ ದೊಡ್ಡ ಕೋಟೆಗಳನ್ನ ಕಟ್ಟಿಸ್ತಾ ಇದ್ರು. ಹಾಗಾದ್ರೆ ಯಹೂದಿಯರ ಈ ದೇವತಾಶಾಸ್ತ್ರೀಯ ದೃಷ್ಟಿಕೋನ ಸುತ್ತಲಿನ ಬೇರೆ ಸಂಸ್ಕೃತಿಗಳ ಕೋಟೆಯ ಕಾನ್ಸೆಪ್ಟ್ಗಿಂತ ಹೇಗೆ ಬೇರೆಯಾಗಿತ್ತು? ಎಲ್ಲರೂ ರಕ್ಷಣೆಗಾಗಿಯೇ ತಾನೇ ಕೋಟೆ ಕಟ್ತಿದ್ರು. ಹೌದು, ಕೋಟೆಗಳನ್ನ ಎಲ್ಲರೂ ಕಟ್ತಿದ್ರು, ಅದರ ಇಂಪಾರ್ಟೆನ್ಸ್ ಎಲ್ರಿಗೂ ಗೊತ್ತಿತ್ತು. ಆದರೆ ಯಹೂದಿಯರ ದೃಷ್ಟಿಕೋನದಲ್ಲಿ ಕೆಲವು ಮುಖ್ಯವಾದ, ಯುನೀಕ್ ಆದ ಅಂಶಗಳಿದ್ವು. ಅದು ಅವರ ಥಿಯಾಲಜಿಯೊಂದಿಗೆ ಸೇರ್ಕೊಂಡಿತ್ತು. ಬಹುಶಃ 2 ಮುಖ್ಯ ವ್ಯತ್ಯಾಸಗಳನ್ನ ನಾವು ನೋಡಬಹುದು. ಮೊದಲನೇದು, ಕೋಟೆಯ ನಿಜವಾದ ಶಕ್ತಿಯ ಮೂಲ ಯಾವುದು ಅನ್ನೋ ಪ್ರಶ್ನೆ. ಬೇರೆ ಸಂಸ್ಕೃತಿಗಳು, ಈಗ ಅಸಿರಿಯನರು ಅಥವಾ ಬ್ಯಾಬಿಲೋನಿಯನರು, ತಮ್ಮ ಕೋಟೆಗಳ ಬಲವನ್ನ ಅದರ ಎತ್ತರದಲ್ಲಿ, ಗೋಡೆಗಳ ದಪ್ಪದಲ್ಲಿ, ಅಡ್ವಾನ್ಸ್ಡ್ ಆರ್ಕಿಟೆಕ್ಚರ್ನಲ್ಲಿ, ತಮ್ಮ ಸೈನ್ಯದ ಬಲದಲ್ಲಿ ಮತ್ತು ತಮ್ಮ ರಾಜನ ಪರಾಕ್ರಮದಲ್ಲಿ ಕಾಣ್ತಾ ಇದ್ರು. ಹೌದು, ಆದ್ರೆ ಯಹೂದಿಯರು ನಂಬಿದ್ದು ಮನುಷ್ಯ ಎಷ್ಟೇ ದೊಡ್ಡ ಕೋಟೆ ಕಟ್ಟಿದ್ರೂ ದೇವರ ಕೃಪೆ, ಸಹಾಯ ಇಲ್ಲ ಅಂದ್ರೆ ಅದು ವೇಸ್ಟ್. ಕೀರ್ತನೆ 127:1 ತುಂಬ ಕ್ಲಿಯರ್ ಆಗಿ ಹೇಳಿದೆ, ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಅದನ್ನು ಕಟ್ಟುವವರ ಪ್ರಯಾಸವು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರನು ಎಚ್ಚರವಾಗಿರುವುದು ವ್ಯರ್ಥ. ನಿಜವಾದ ಸೆಕ್ಯೂರಿಟಿ, ನಿಜವಾದ ಸ್ಟ್ರೆಂತ್ ಬರೋದು ದೇವರಿಂದ, ಮನುಷ್ಯನ ಪ್ರಯತ್ನದಿಂದ ಅಲ್ಲ. ಅಂದ್ರೆ ನಂಬಿಕೆಯ ಸೆಂಟರ್ ಪಾಯಿಂಟ್ ಬೇರೆ ಆಗಿತ್ತು. ಫಿಸಿಕಲ್ ಸ್ಟ್ರೆಂತ್ ಮೇಲೆ ಅಲ್ಲ, ಡಿವೈನ್ ಪವರ್ ಮೇಲೆ. ಹೌದು, ಅದೇ ಎರಡನೇ ಮುಖ್ಯ ವ್ಯತ್ಯಾಸ, ಫೋಕಸ್ ಆಫ್ ಫೇತ್. ಯಹೂದಿಯರ ಆದರ್ಶ ಅಂದ್ರೆ ಕಲ್ಲಿನ ಗೋಡೆಗಳ ಮೇಲೆ ಅತಿಯಾದ ಭರವಸೆ ಇಡೋದಕ್ಕಿಂತ ಆ ರಕ್ಷಣೆಯನ್ನ ಕೊಡುವ ದೇವರ ಮೇಲೆ ಕಂಪ್ಲೀಟ್ ಫೇತ್ ಇಡೋದು. ಆದರೆ ಉದಾಹರಣೆಗೆ ಈಜಿಪ್ಟಿನ ಫ್ಯಾರೋಗಳು ತಮ್ಮ ದೊಡ್ಡ ಸೈನ್ಯ, ರಥಗಳು ಮತ್ತು ನೈಲ್ ನದಿಯಂಥ ನ್ಯಾಚುರಲ್ ಪ್ರೊಟೆಕ್ಷನ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾ ಇದ್ರು. ಓ ಸರಿ. ಅವರ ದೇವರುಗಳು ರಕ್ಷಣೆ ಕೊಡ್ತಾರೆ ನಿಜ, ಆದರೂ ಹ್ಯೂಮನ್ ಪವರ್ನ ಇಂಪಾರ್ಟೆನ್ಸ್ ಜಾಸ್ತಿ ಇತ್ತು. ಯಹೂದಿರಲ್ಲಿ ದೇವರ ಜೊತೆಗಿನ ಸಂಬಂಧವೇ ರಕ್ಷಣೆಯ ಬೇಸಿಸ್ ಆಗಿತ್ತು. ಇನ್ನೊಂದು ಅಂಶ ಅಂದ್ರೆ ಬಹುಶಃ ದೇವರ ರಕ್ಷಣೆ ಪಡಿಬೇಕು ಅಂದ್ರೆ ಬರೀ ಪ್ರಾರ್ಥನೆ ಮಾಡಿದ್ರೆ ಸಾಲ್ದು, ಮಾರಲ್ ಲೈಫ್ ಕೂಡ ಮುಖ್ಯ ಅನ್ನೋ ನಂಬಿಕೆ ಯಹೂದ್ಯರಲ್ಲಿ ಸ್ಟ್ರಾಂಗ್ ಆಗಿತ್ತಲ್ವಾ? ಖಂಡಿತ. ಇದು ಮೂರನೇ ಆದರೆ ಬಹಳ ಇಂಪಾರ್ಟೆಂಟ್ ವ್ಯತ್ಯಾಸ. ಯಹೂದಿಯರ ನಂಬಿಕೆಯ ಪ್ರಕಾರ ದೇವರು ಕೊಡುವ ರಕ್ಷಣೆ ಕಂಡೀಷನಲ್ ಆಗಿತ್ತು. ಕಂಡೀಷನಲ್ ಹೇಗೆ? ಅಂದ್ರೆ ಜನರು ದೇವರ ಆಜ್ಞೆಗಳಿಗೆ ಒಬಿಡಿಯಂಟ್ ಆಗಿ, ನ್ಯಾಯ ನೀತಿಯಿಂದ ನೈತಿಕವಾಗಿ ಶುದ್ಧವಾದ ಜೀವನ ನಡೆಸಿದ್ರೆ ಮಾತ್ರ ದೇವರು ಅವರನ್ನ ಮತ್ತೆ ಅವರ ನಗರವನ್ನ ರಕ್ಷಿಸ್ತಾನೆ. ಅವರು ಪಾಪದಲ್ಲಿ ಮುಳುಗಿದಾಗ, ಅನ್ಯಾಯ ಮಾಡಿದಾಗ ದೇವರು ತನ್ನ ರಕ್ಷಣೆಯನ್ನು ವಾಪಸ್ ತಗೋತಾನೆ. ಆಗ ಎಂಥ ಬಲಿಷ್ಠ ಕೋಟೆಗಳು ಶತ್ರುಗಳ ದಾಳಿಗೆ ಬೀಳ್ತವೆ ಅಂತ ಪ್ರವಾದಿಗಳು ಯೆರೆಮ್ಯ, ಯೆಹೆಜ್ಕೇಲ್ ಇಂಥವರು ಪದೇ ಪದೇ ವಾರ್ನ್ ಮಾಡ್ತಿದ್ರು. ಯೆರೂಸಲೇಮಿನ ಪತನಕ್ಕೆ ನೈತಿಕ ಅಧಪತನವೇ ಕಾರಣ ಅಂತವ್ರು ಹೇಳಿದ್ರು. ಹೌದು ಹೌದು. ಆದರೆ ಬೇರೆ ಅನೇಕ ಸಂಸ್ಕೃತಿಗಳಲ್ಲಿ ಕೋಟೆಯ ಭದ್ರತೆಗೆ ಮಿಲಿಟರಿ ರೆಡಿನೆಸ್, ಪೊಲಿಟಿಕಲ್ ಸ್ಕಿಲ್ಸ್ ಮತ್ತೆ ಎಕನಾಮಿಕ್ ಸ್ಟ್ರೆಂತ್ ಮುಖ್ಯವಾಗಿತ್ತು. ಜನರ ಮಾರಲ್ ಕಂಡೀಷನ್ ಅಷ್ಟೊಂದು ಡಿಸೈಸಿವ್ ಆಗಿ ಇರಲಿಲ್ಲ. ಹೀಗೆ ಯಹೂದ್ಯರ ಕೋಟೆಯ ಕಾನ್ಸೆಪ್ಟ್ ಆಳವಾದ ನೈತಿಕ ಮತ್ತು ದೇವತಾಶಾಸ್ತ್ರೀಯ ಡೈಮೆನ್ಷನ್ಸ್ ಹೊಂದಿತ್ತು. ಇದು ಕ್ಲಿಯರ್ ಆಯ್ತು. ಹಾಗಾದ್ರೆ ಈಗ ಸ್ಪೆಸಿಫಿಕ್ ಆಗಿ ದಾವೀದನ ಉಪ್ಪರಿಗೆ ಎಕಡೆಗೆ ಬರೋಣ. ಸಾಮಾನ್ಯ ಕೋಟೆ ಅಥವಾ ದುರ್ಗ ಅನ್ನೋ ಕಾನ್ಸೆಪ್ಟ್ಗೂ ಈ ದಾವೀದನ ಉಪ್ಪರಿಗೆಗೂ ಏನಾದ್ರೂ ವಿಶೇಷ ಅರ್ಥ ಇದೆಯಾ? ಯಾಕೆ ಆ ಹೆಸರು ಅಷ್ಟು ಮುಖ್ಯ ಆಯ್ತು? ಹೌದು, ದಾವೀದನ ಉಪ್ಪರಿಗೆ ಹೀಬ್ರೂನಲ್ಲಿ ಬಹುಶಃ ಮಿಗ್ದಾಲ್ ದಾವೀದ್, ಲ್ಯಾಟಿನ್ನಲ್ಲಿ ಟುರಿಸ್ ದವಿಡಿಕಾ ಅನ್ನೋದು ಸಾಮಾನ್ಯ ಕೋಟೆಗಿಂತ ಹೆಚ್ಚು ಸ್ಪೆಸಿಫಿಕ್ ಆದ ಮತ್ತು ರಿಚ್ ಆದ ಮೀನಿಂಗ್ಸ್ ಹೊಂದಿದೆ. ಮೊದಲು, ಅಕ್ಷರಶಃ ಅರ್ಥದಲ್ಲಿ ಇದು ಯೆರೂಸಲೇಂ ನಗರದ ಡಿಫೆನ್ಸ್ ಸಿಸ್ಟಮ್ನ ಒಂದು ಇಂಪಾರ್ಟೆಂಟ್, ಬಹುಶಃ ಅತಿ ಎತ್ತರದ ಮತ್ತು ಸ್ಟ್ರಾಂಗ್ ಆದ ಗೋಪುರ ಅಥವಾ ಬುರ್ಜನ್ನ ಸೂಚಿಸುತ್ತೆ. ಹಿಸ್ಟೋರಿಕಲಿ ಇಂತಹ ಗೋಪುರಗಳು ಸಿಟಿಯ ಗೇಟ್ಗಳನ್ನ ಕಾಯೋಕೆ, ಎನಿಮಿ ಮೂವ್ಮೆಂಟ್ಸ್ ಮೇಲೆ ಕಣ್ಣಿಡೋಕೆ ಮತ್ತೆ ಡಿಫೆನ್ಸ್ ಸ್ಟ್ರಾಟಜಿಯ ಸೆಂಟರ್ ಆಗಿ ಕೆಲಸ ಮಾಡ್ತಿದ್ವು. ದಾವೀದ ಯೆಬೂಸಿಯರಿಂದ ಯೆರೂಸಲೇಮನ್ನ ವಶಪಡಿಸ್ಕೊಂಡು ಅದನ್ನ ತನ್ನ ಕ್ಯಾಪಿಟಲ್ ಮಾಡಿದ್ಮೇಲೆ ನಗರದ ಕೋಟೆ ಕೊತ್ತಲಗಳನ್ನ ಸ್ಟ್ರಾಂಗ್ ಮಾಡಿದ್ನು. ಹಾಗಾಗಿ ಈ ಉಪ್ಪರಿಗೆ ದಾವೀದನ ಆಳ್ವಿಕೆಯಲ್ಲಿ ಕಟ್ಟಿದ ಅಥವಾ ಸ್ಟ್ರೆಂಥನ್ ಮಾಡಿದ ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಆಗಿರಬಹುದು.
ಇದು ದಾವಿದನ ರಾಜಧಾನಿಯಾಗಿದ್ದ ಯೆರೂಸಲೇಮಿನ ಸೆಕ್ಯೂರಿಟಿ ಮತ್ತು ಸ್ಟೆಬಿಲಿಟಿಯ ಸಿಂಬಲ್ ಆಗಿತ್ತು. ಸರಿ, ಇದು ಅದ್ಯಾ ಫಿಸಿಕಲ್ ಮತ್ತು ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್. ಆದ್ರೆ ನೀನು ಮೊದಲೇ ಹೇಳಿದ ಹಾಗೆ ಇದರ ಸಾಂಕೇತಿಕ ಅರ್ಥವೇ ಹೆಚ್ಚು ಆಳವಾದದ್ದು. ಅಂದ್ರೇನು? ಹೌದು, ಸಿಂಬಾಲಿಕಲಿ ದಾವಿದನ ಉಪ್ಪರಿಗೆ ಬರೀ ಒಂದು ಬಿಲ್ಡಿಂಗ್ ಆಗಿರಲಿಲ್ಲ, ಅದು ಹಲವಾರು ವಿಷಯಗಳ ಸಿಂಬಲ್ ಆಗಿತ್ತು. ಒಂದು, ದಾವಿದನ ರಾಜಮನೆತನ. ಇದು ಇಸ್ರೇಲಿನ ಅತಿ ಫೇಮಸ್ ಮತ್ತು ದೇವರಿಂದ ಆರಿಸಲ್ಪಟ್ಟ ರಾಜ ದಾವಿದನ ಆಳ್ವಿಕೆ, ಅವನ ವಂಶ ಮತ್ತು ಅವನ ರಾಜ್ಯದ ಶಕ್ತಿಯ ಸಂಕೇತ. ಹೌದು. 2, ದೈವಿಕ ಆಯ್ಕೆ ಮತ್ತು ರಕ್ಷಣೆ. ದಾವಿದ ದೇವರಿಂದ ಅಭಿಷೇಕಿಸಲ್ಪಟ್ಟವನು. ಅವನ ರಾಜ್ಯಕ್ಕೆ ದೇವರ ಸ್ಪೆಷಲ್ ಪ್ರೊಟೆಕ್ಷನ್ ಮತ್ತೆ ಬ್ಲೆಸ್ಸಿಂಗ್ಸ್ ಇದೆ ಅನ್ನೋ ನಂಬಿಕೆಯನ್ನ ಇದು ರೆಪ್ರೆಸೆಂಟ್ ಮಾಡ್ತಿತ್ತು. ಆ ಉಪ್ಪರಿಗೆಯ ಸೆಕ್ಯೂರಿಟಿ ದೇವರ ರಕ್ಷಣೆಯ ಫಿಸಿಕಲ್ ಫಾರ್ಮ್ ಆಗಿ ಕಾಣಿಸ್ತಿತ್ತು. 3, ಯೆರೂಸಲೇಮಿನ ಸೆಂಟ್ರಲ್ ಪೊಸಿಷನ್. ಯೆರೂಸಲೇಮ್ ಬರೀ ಪೊಲಿಟಿಕಲ್ ಕ್ಯಾಪಿಟಲ್ ಆಗಿರ್ಲಿಲ್ಲ, ಅದು ರಿಲಿಜಿಯಸ್ ಸೆಂಟರ್ ಕೂಡ. ಟೆಂಪಲ್ ಅಲ್ಲೇ ಇದ್ದಿದ್ದು. ದಾವೀದಿನ ಉಪ್ಪರಿಗೆ ಆ ಪವಿತ್ರ ನಗರದ ರಕ್ಷಣೆಯ ಭರವಸೆ ಆಗಿತ್ತು. ಮತ್ತೆ ನಾಲ್ಕನೇದು, ಮತ್ತು ಇದು ಬಹಳ ಇಂಪಾರ್ಟೆಂಟ್, ಮೆಸ್ಸಿಯಾನ ನಿರೀಕ್ಷೆ. ಹಳೆಯ ಒಡಂಬಡಿಕೆಯ ಪ್ರವಾದನೆಗಳ ಪ್ರಕಾರ ಇಸ್ರಾಯೇಲನ್ನ ಮತ್ತು ಜಗತ್ತನ್ನ ಉದ್ಧರಿಸೋ ಮೆಸ್ಸಿಯಾನು, ಅಭಿಷಿಕ್ತ ರಕ್ಷಕ, ದಾವೀದನ ವಂಶದಲ್ಲೇ ಹುಟ್ಟುತ್ತಾನೆ ಅನ್ನೋ ಸ್ಟ್ರಾಂಗ್ ನಿರೀಕ್ಷೆ ಯಹೂದ್ಯರಲ್ಲಿತ್ತು. ಹೌದು, ಅದು ಮುಖ್ಯವಾಗಿತ್ತು. ಹಾಗಾಗಿ ದಾವೀದನ ಉಪ್ಪರಿಗೆಯು ಆ ಮೆಸ್ಸಿಯಾನ ಬರುವಿಕೆಯ ಭರವಸೆಯ, ದಾವೀದನ ವಂಶದ ಕಂಟಿನ್ಯೂಯಿಟಿಯ ಮತ್ತು ಫ್ಯೂಚರ್ ರಿಡೆಂಪ್ಷನ್ನ ಸಿಂಬಲ್ ಕೂಡ ಆಗಿತ್ತು. ಬೈಬಲ್ನಲ್ಲಿ ಈ ದಾವೀದನ ಉಪ್ಪರಿಗೆಯನ್ನ ಈ ಸಾಂಕೇತಿಕ ಅರ್ಥದಲ್ಲಿ ಎಲ್ಲಾದರೂ ಬಳಸಲಾಗಿದೆಯಾ? ಹೌದು. ಒಂದು ಬಹಳ ಸುಂದರವಾದ ಉದಾಹರಣೆ ಪರಮಗೀತೆಯಲ್ಲಿದೆ, ಸಾಂಗ್ ಆಫ್ ಸಾಂಗ್ಸ್. ಪರಮಗೀತೆ 4.4ರಲ್ಲಿ ಪ್ರಿಯಕರ ತನ್ನ ಪ್ರಿಯತಮೆಯ ಸೌಂದರ್ಯವನ್ನ ವರ್ಣಿಸ್ತಾ ಹೀಗ್ ಹೇಳ್ತಾನೆ: ನಿನ್ನ ಕೊರಳೋ ದಾವೀದನ ಉಪ್ಪರಿಗೆಯಂತೆ ನಿಂತಿದೆ, ಅದನ್ನು ಯುದ್ಧಶೂರರ ಗುರಾಣಿಗಳಿಂದ ಅಲಂಕರಿಸಿದೆ, 1000 ಗುರಾಣಿಗಳು ಅದಕ್ಕೆ ತೂಗು ಹಾಕಲ್ಪಟ್ಟಿವೆ. ಓ, ಇಲ್ಲಿ ಗಮನಿಸಿ, ಕೊರಳನ್ನ ಅಂದ್ರೆ ಸೌಂದರ್ಯ ಮತ್ತು ಆಕರ್ಷಣೆಯ ಭಾಗವನ್ನ ಒಂದು ಮಿಲಿಟರಿ ಸ್ಟ್ರಕ್ಚರ್ ಆದ ದಾವೀದನ ಉಪ್ಪರಿಗೆಗೆ ಹೋಲಿಸಲಾಗಿದೆ. ಇದರ ಅರ್ಥ ಏನು? ಆಕೆಯ ಸೌಂದರ್ಯ ಬರೀ ಕೋಮಲವಾದದ್ದಲ್ಲ, ಅದು ಡಿಗ್ನಿಫೈಡ್, ಪವರ್ಫುಲ್, ಅಜೇಯ, ರಾಯಲ್ ಮತ್ತು ರಕ್ಷಣೆ ನೀಡುವಂಥದ್ದು ಅಂತ ಅರ್ಥ ಬರುತ್ತೆ. ಇಲ್ಲಿ ದಾವೀದನ ಉಪ್ಪರಿಗೆ ಸೌಂದರ್ಯ, ಶಕ್ತಿ, ಭದ್ರತೆ, ಶ್ರೇಷ್ಠತೆ ಮತ್ತು ರಾಜವೈಭವದ ಸಂಕೇತವಾಗಿ ಬಳಕೆಯಾಗಿದೆ. ಓ, ಹಾಗಾದ್ರೆ ಈ ಎಲ್ಲ ಹಿನ್ನೆಲೆಯೊಂದಿಗೆ ಕೋಟೆಯ ಥಿಯಾಲಜಿಕಲ್ ಮೀನಿಂಗ್, ದಾವೀದನ ಉಪ್ಪರಿಗೆಯ ಹಿಸ್ಟಾರಿಕಲ್ ಮತ್ತೆ ಸಿಂಬಾಲಿಕ್ ಇಂಪಾರ್ಟೆನ್ಸ್, ಮೆಸ್ಸಿಯನ ನಿರೀಕ್ಷೆ, ಪರಮಗೀತೆಯಲ್ಲಿನ ಪೊಯೆಟಿಕ್ ಯೂಸೇಜ್, ಇದೆಲ್ಲವನ್ನೂ ಒಟ್ಟು ಸೇರಿಸಿದಾಗ ಹೊಸ ಒಡಂಬಡಿಕೆಯ ಇಂಪಾರ್ಟೆಂಟ್ ವ್ಯಕ್ತಿ ಮಾತೆ ಮರಿಯಮ್ಮನವರನ್ನ ದಾವೀದನ ಉಪ್ಪರಿಗೆ ಅಂತ ಕರೆಯೋದರ ಹಿಂದಿನ ಕಾರಣಗಳು ನಿಧಾನವಾಗಿ ಗೊತ್ತಾಗ್ತಿವೆ. ಆದ್ರೆ ಆ ಕನೆಕ್ಷನ್ ಹೇಗ್ ಬಂತು? ಆ ಹಳೆ ಒಡಂಬಡಿಕೆಯ ಬಹುತೇಕ ಮಿಲಿಟರಿ ಮತ್ತು ಪೊಲಿಟಿಕಲ್ ಸಿಂಬಲನ್ನ ಮರಿಯಮ್ಮನವರಂಥ ಸ್ಪಿರಿಚುವಲ್ ವ್ಯಕ್ತಿಗೆ ಅಪ್ಲೈ ಮಾಡಿದ್ ಹೇಗೆ? ಇದು ನಿಜಕ್ಕೂ ಒಂದು ಆಳವಾದ ದೇವತಾಶಾಸ್ತ್ರೀಯ ಚಿಂತನೆಯ ಫಲ. ಈಗ ನಾವು ಆ ಹಳೆ ಒಡಂಬಡಿಕೆಯ ಎಳೆಗಳನ್ನ ಹೊಸ ಒಡಂಬಡಿಕೆಯ ಬೆಳಕಿನಲ್ಲಿ, ವಿಶೇಷವಾಗಿ ಮಾತೆ ಮರಿಯಮ್ಮನವರ ಜೀವನ ಮತ್ತು ಪಾತ್ರದ ಹಿನ್ನೆಲೆಯಲ್ಲಿ ಜೋಡಿಸೋಣ. ನೋಡಿ, ಕಥಾಲಿಕ್ ಚರ್ಚ್ ಮಾತೆ ಮರಿಯಮ್ಮನವರಿಗೆ ದಾವೀದನ ಉಪ್ಪರಿಗೆ, ಟುರಿಸ್ ದಾವಿಡಿಕ ಅನ್ನೋ ಈ ಗೌರವ ಸೂಚಕ ಬಿರುದನ್ನು ನೀಡಿ ಪ್ರಾರ್ಥಿಸುವುದರ ಹಿಂದೆ ಹಲವಾರು ಇಂಟರ್ಕನೆಕ್ಟೆಡ್ ಕಾರಣಗಳಿವೆ. ಇದು ಹಳೇ ಒಡಂಬಡಿಕೆಯ ಭರವಸೆಗಳು ಮತ್ತು ಸಂಕೇತಗಳು ಹೊಸ ಒಡಂಬಡಿಕೆಯಲ್ಲಿ, ವಿಶೇಷವಾಗಿ ಯೇಸುಕ್ರಿಸ್ತ ಮತ್ತೆ ಆತನ ತಾಯಿಯ ಮೂಲಕ ಹೇಗೆ ಕಂಪ್ಲೀಟ್ ಆದ್ವು ಅಥವಾ ಹೊಸ ಅರ್ಥವನ್ನ ಪಡೆದ್ವು ಅನ್ನೋದನ್ನ ತೋರಿಸುತ್ತೆ. ಆ ಕಾರಣಗಳನ್ನ ಒಂದೊಂದಾಗಿ ಹೇಳ್ತೀರಾ? ಮೊದಲನೆಯದಾಗಿ ಕ್ಲಿಯರ್ ಆಗಿ ಕಾಣೋ ಕನೆಕ್ಷನ್ ಅಂದ್ರೆ ದಾವೀದನ ವಂಶಾವಳಿಯದ್ದು ಅಲ್ವಾ? ಹೌದು, ಅದು ಫಸ್ಟ್ ಮತ್ತು ಮೋಸ್ಟ್ ಡಿರೆಕ್ಟ್ ಕನೆಕ್ಷನ್. ರಾಜಮನೆತನದ ಸಂಪರ್ಕ, ರಾಯಲ್ ಲೀನಿಯೇಜ್. ಹೊಸ ಒಡಂಬಡಿಕೆಯ ಗಾಸ್ಪೆಲ್ಸ್, ವಿಶೇಷವಾಗಿ ಮತ್ತಾಯ ಮತ್ತು ಲೂಕಾ ಬರೆದ ಸುವಾರ್ತೆಗಳು ಯೇಸುಕ್ರಿಸ್ತ ರಾಜ ದಾವಿದನ ವಂಶಸ್ಥ ಅಂತ ಕ್ಲಿಯರ್ ಆಗಿ ಹೇಳ್ತವೆ. ಲೂಕಾ 1:27ರಲ್ಲಿ ದೇವದೂತ ಸಂದೇಶ ತಂದಾಗ ಮರಿಯಮ್ಮನವರು ದಾವೀದನ ವಂಶದ ಯೋಸೆಫ್ ಎಂಬ ಪುರುಷನಿಗೆ ನಿಶ್ಚಯಿಸಲ್ಪಟ್ಟ ಕನ್ನಿಕೆ ಅಂತ ಹೇಳಲಾಗಿದೆ. ಹೌದು, ಯೋಸೇಫರು ದಾವೀದನ ವಂಶದವರಾಗಿದ್ದ ಹಾಗೆ ಟ್ರೆಡಿಷನ್ ಪ್ರಕಾರ ಮರಿಯಮ್ಮನವರು ಕೂಡ ದಾವೀದನ ರಾಜವಂಶಕ್ಕೆ ಸೇರಿದವರು ಅಂತ ಪರಿಗಣಿಸಲಾಗತ್ತೆ.
ಹಾಗಾಗಿ ಮೆಸ್ಸಿಯನ ತಾಯಿಯಾಗಿ ಆಕೆ ದಾವಿದನ ರಾಜಮನೆತನದ ಉತ್ತರಾಧಿಕಾರಕ್ಕೆ, ಆ ಹಿರಿಮೆಗೆ ಮತ್ತು ಅದರ ಜೊತೆ ಸಂಬಂಧ ಇರೋ ದಾವಿದನ ಉಪ್ಪರಿಗೆಯ ಸಾಂಕೇತಿಕತೆಗೆ ಅರ್ಹರಾಗಿದ್ದಾರೆ. ಆಕೆ ರಾಜವಂಶದ ಕುಡಿ. ಸರಿ, ಇದು ಲೀನೇಜ್ ಕನೆಕ್ಷನ್. ಆದ್ರೆ ಈ ಬಿರುದು ಬರೀ ವಂಶಾವಳಿಗಿಂತ ಜಾಸ್ತಿ ಏನನ್ನೋ ಸೂಚಿಸುತ್ತೆ ಅಂತ ನೀವು ಹೇಳಿದ್ರಿ. ಆ ಸ್ಪಿರಿಚುವಲ್ ಡೈಮೆನ್ಷನ್ ಏನು? ಖಂಡಿತವಾಗಿಯೂ ಎರಡನೇ ಮತ್ತು ಬಹುಶಃ ಅತಿ ಮುಖ್ಯವಾದ ಆಳವಾದ ಕಾರಣ ಅಂದ್ರೆ ಆಧ್ಯಾತ್ಮಿಕ ಬಲ ಮತ್ತು ಅಚಲ ನಂಬಿಕೆ, ಸ್ಪಿರಿಚುವಲ್ ಸ್ಟ್ರೆಂತ್ ಅಂಡ್ ಅನ್ವೇವರಿಂಗ್ ಫೇತ್. ಇದೇ ಈ ಬಿರುದಿನ ನಿಜವಾದ ತಿರುಳು. ಓ, ಹಳೆ ಒಡಂಬಡಿಕೆಯ ಉಪ್ಪರಿಗೆ ಫಿಸಿಕಲ್ ಅಟ್ಯಾಕ್ನಿಂದ ನಗರವನ್ನು ರಕ್ಷಿಸಿದ್ರೆ, ಮರಿಯಮ್ಮನವರು ತಮ್ಮ ಅಚಲವಾದ ನಂಬಿಕೆ ಮತ್ತು ಪರಿಶುದ್ಧತೆಯ ಮೂಲಕ ಸ್ಪಿರಿಚುವಲ್ ಅಟ್ಯಾಕ್ಸ್ ವಿರುದ್ಧ ಒಂದು ಭದ್ರವಾದ ಕೋಟೆಯ ಹಾಗೆ ನಿಂತರು. ಯೋಚನೆ ಮಾಡಿ, ದೇವದೂತ ಗೇಬ್ರಿಯಲ್ ಬಂದು ನೀನು ಗರ್ಭಧರಿಸಿ ಒಬ್ಬ ಮಗನನ್ನು ಹೆರುವಿ ಅಂತ ಹೇಳಿದಾಗ ಅವರಿಗಾದ ಆಶ್ಚರ್ಯ, ಕನ್ಫ್ಯೂಷನ್. ಹೌದು, ಖಂಡಿತ. ಆದ್ರೂ ನಿನ್ನ ಮಾತಿನಂತೆಯೇ ಆಗಲಿ ಅಂತ ಕಂಪ್ಲೀಟಾಗಿ ದೇವರಿಗೆ ಶರಣಾಗಿದ್ದು, ಹೇರೋದನಿಂದ ಮಗುವನ್ನ ರಕ್ಷಿಸೋಕೆ ಈಜಿಪ್ಟಿಗೆ ಓಡಿ ಹೋಗಿದ್ದು, ಯೇಸು ಕಾಣೆಯಾದಾಗ ಯೆರೂಸಲೇಮಿನಲ್ಲಿ ಹುಡುಕಾಡಿದ್ದು, ಕಾನಾ ಮದುವೆಯಲ್ಲಿ ಇಂಟರ್ಸೀಡ್ ಮಾಡಿದ್ದು. ನಿಜ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕಲ್ವಾರಿ ಬೆಟ್ಟದ ಮೇಲೆ ಶಿಲುಬೆಯ ಕೆಳಗೆ ನಿಂತು ತನ್ನ ಮಗ ಅನುಭವಿಸುತ್ತಿದ್ದ ಆ ಘೋರ ಯಾತನೆಯನ್ನು ನೋಡಿದಾಗ್ಲೂ ಅವರ ನಂಬಿಕೆ, ದೇವರ ಪ್ಲಾನ್ ಮೇಲಿದ್ದವರ ವಿಶ್ವಾಸ ಸ್ವಲ್ಪನೂ ಅಲುಗಾಡಲಿಲ್ಲ. ಅದು ಅಚಲವಾಗಿತ್ತು. ಒಂದು ಬಂಡೆಯ ಹಾಗೆ, ಒಂದು ಉಪ್ಪರಿಗೆಯ ಹಾಗೆ ಸ್ಟೇಬಲ್ ಆಗಿತ್ತು. ಆಹಾ. ಈ ಅಚಲವಾದ ಧೈರ್ಯದ ನಂಬಿಕೆಯೇ ಪಾಪ, ಸಂಶಯ, ಹತಾಶೆ, ಭಯ ಅನ್ನೋ ಸ್ಪಿರಿಚುವಲ್ ಎನಿಮಿಗಳ ಯಾವುದೇ ಅಟ್ಯಾಕನ್ನ ತಡೆದು ನಿಲ್ಲಬಲ್ಲ ಒಂದು ಇನ್ವಿನ್ಸಿಬಲ್ ಸ್ಪಿರಿಚುವಲ್ ಟವರ್, ಒಂದು ಉಪ್ಪರಿಗೆ. ಅಂದ್ರೆ ಫಿಸಿಕಲ್ ಉಪ್ಪರಿಗೆ ಶತ್ರುಗಳ ಬಾಣಗಳನ್ನ ತಡೆದ್ರೆ, ಮರಿಯಂನವರ ನಂಬಿಕೆಯ ಉಪ್ಪರಿಗೆ ಸಂಶಯ ಮತ್ತೆ ಹತಾಶೆಯ ಬಾಣಗಳನ್ನ ತಡೆಯಿತು. ಇದು ಅದ್ಭುತವಾದ ಹೋಲಿಕೆ. ಹೌದು. ಮತ್ತು ಮೂರನೇ ಕಾರಣ, ಸಾಂಕೇತಿಕ ಆಶ್ರಯ ಮತ್ತು ಪವಿತ್ರ ಆವಾಸಸ್ಥಾನ, ಸಿಂಬಾಲಿಕ್ ರೆಫ್ಯೂಜ್ ಆ್ಯಂಡ್ ಹೋಲಿ ಡ್ವೆಲ್ಲಿಂಗ್ ಪ್ಲೇಸ್. ಹಳೆ ಒಡಂಬಡಿಕೆ ಉಪ್ಪರಿಗೆ ಅಥವಾ ಕೋಟೆ ಹೇಗೆ ನಗರದ ಜನರಿಗೆ, ಸೈನಿಕರಿಗೆ ಸೇಫಾದ ಆಶ್ರಯ ಕೊಡುತ್ತಿತ್ತೋ, ಅದೇ ರೀತಿ ಮಾತೆ ಮರಿಯಂನವರ ಪವಿತ್ರವಾದ ಗರ್ಭ ಮನುಕುಲದ ರಕ್ಷಕನಾದ ದೇವರ ಮಗನಾದ ಯೇಸುಕ್ರಿಸ್ತನಿಗೆ 9 ತಿಂಗಳ ಕಾಲ ಪರ್ಫೆಕ್ಟ್ ಆದ, ಸೇಫಾದ, ಪವಿತ್ರವಾದ ಆಶ್ರಯವನ್ನ ನೀಡಿತು. ಆ ಗರ್ಭ ಬರೀ ಒಂದು ಫಿಸಿಕಲ್ ಸ್ಪೇಸ್ ಆಗಿರ್ಲಿಲ್ಲ, ಅದು ದೇವರ ವಾಸಸ್ಥಾನವಾಯಿತು. ದೇವರು ಮನುಷ್ಯ ರೂಪ ತಾಳೋಕೆ ಆರಿಸಿಕೊಂಡ ಪವಿತ್ರ ಆಲಯವಾಯಿತು. ಹೀಗೆ ಆಕೆ ಮನುಷ್ಯನಾಗಿ ಬಂದ ದೇವರನ್ನ ಧರಿಸಿದ, ರಕ್ಷಿಸಿದ, ಪೋಷಿಸಿದ ನಿಜವಾದ ದೈವಿಕ ಕೋಟೆ ಅಥವಾ ಉಪ್ಪರಿಗೆಯಾದರು. ಈ ದಾವೀದನ ಉಪ್ಪರಿಗೆ ಅನ್ನೋ ಬಿರುದು ಯಾವಾಗ ಹೆಚ್ಚು ಬಳಕೆಗೆ ಬಂತು? ಇದರ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಟೈಟಲ್ ವಿಶೇಷವಾಗಿ ಕ್ರೈಸ್ತ ಧರ್ಮದ ಹಿಸ್ಟ್ರಿಯಲ್ಲಿ, ಅದರಲ್ಲೂ ಕಥೋಲಿಕ್ ಟ್ರೆಡಿಷನ್ನಲ್ಲಿ ಲೊರೆಟ್ಟೋ ಪ್ರಾರ್ಥನಾ ಮಂಜರಿ, ಲಿಟ್ನಿ ಆಫ್ ಲೊರೆಟ್ಟೋ ಅಂತ ಕರೆಯೋ ಪ್ರಾರ್ಥನೆಯಲ್ಲಿ ಸೇರ್ಪಡೆ ಆದ್ಮೇಲೆ ಹೆಚ್ಚು ಫೇಮಸ್ ಆಯಿತು. ಈ ಪ್ರಾರ್ಥನಾ ಮಂಜರಿ ಮಾತೆ ಮರಿಯಮ್ಮನವರಿಗೆ ಸಲ್ಲಿಸೋ ಗೌರವಸೂಚಕ ಬಿರುದುಗಳ ಒಂದು ಕಲೆಕ್ಷನ್. ಓ, ಲೊರೆಟ್ಟೋ ಲಿಟ್ನಿ. ಹೌದು. ಇದರ ಮೂಲಗಳು 12ನೇ ಸೆಂಚುರಿಯಷ್ಟು ಹಳೆಯದಾದ್ರೂ ಇದನ್ನ 16ನೇ ಸೆಂಚುರಿಯಲ್ಲಿ 1587ರಲ್ಲಿ ಪೋಪ್ ಸಿಕ್ಸ್ಟಸ್ ಫಿಫ್ತ್ ಅವರಿಂದ ಅಫಿಷಿಯಲ್ ಆಗಿ ಅಪ್ರೂವ್ ಮಾಡಲಾಯಿತು. ಈ ಲೊರೆಟ್ಟೋ ಪ್ರಾರ್ಥನೆಯಲ್ಲಿ ಟುರಿಸ್ ದಾವಿದಿಕಾ ಓರಾ ಪ್ರೊ ನೋಬಿಸ್, ದಾವೀದನ ಉಪ್ಪರಿಗೆಯೇ ನಮಗಾಗಿ ಪ್ರಾರ್ಥಿಸು ಅನ್ನೋ ಲೈನ್ ಬರುತ್ತೆ. ಪ್ಲೇಗ್ನಂಥ ಸಾಂಕ್ರಾಮಿಕ ರೋಗಗಳು ಬಂದಾಗ ಆ ಕಷ್ಟಕಾಲದಲ್ಲಿ ಸಾಮಾನ್ಯ ಜನರು ಪ್ರೊಟೆಕ್ಷನ್ಗಾಗಿ, ಸೆಕ್ಯೂರಿಟಿಗಾಗಿ, ಧೈರ್ಯಕ್ಕಾಗಿ ಮಾತೆ ಮರಿಯಂನವರ ಮೊರೆ ಹೋಗ್ತಾ ಇದ್ರು. ಆಗ ಆಕೆಯನ್ನ ತಮ್ಮ ಸ್ಪಿರಿಚುವಲ್ ಪ್ರೊಟೆಕ್ಷನ್ ನೀಡೋ ಸ್ಟ್ರಾಂಗ್ ಕೋಟೆಗೆ, ಉಪ್ಪರಿಗೆಗೆ ಹೋಲಿಸಿ ಪ್ರಾರ್ಥಿಸೋ ಭಕ್ತಿ ಜನರಲ್ಲಿ ಬೆಳೆದಿತ್ತು. ಹಾಗೂನಿಯೋ? ಈ ಜನಪ್ರಿಯ ಭಕ್ತಿಯೇ ಆಮೇಲೆ ಚರ್ಚ್ನ ಅಫಿಷಿಯಲ್ ಪ್ರೇಯರ್ಸಲ್ಲಿ ಜಾಗ ಪಡಿತು. 16ನೇ ಸೆಂಚುರಿ ಯುರೋಪ್ನಲ್ಲಿ ರಿಲಿಜಿಯಸ್ ಮತ್ತೆ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ನ ಕಾಲವಾಗಿತ್ತು. ಪ್ರೊಟೆಸ್ಟೆಂಟ್ ರಿಫಾರ್ಮೇಷನ್, ಆಟೋಮನ್ ಎಂಪೈರ್ನ ಅಟ್ಯಾಕ್ಸ್ ಇತ್ಯಾದಿ. ಆ ಸಂದರ್ಭದಲ್ಲಿ ಮರಿಯಂನವರನ್ನ ರಕ್ಷಕೆಯಾಗಿ, ಸ್ಟ್ರಾಂಗ್ ಕೋಟೆಯಾಗಿ ಕಾಣೋ ಭಕ್ತಿ ಇನ್ನೂ ಜಾಸ್ತಿ ಆಯಿತು. ಹಾಗಾಗಿ ಈ ಬಿರುದಿನ ಜರ್ನಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಫಿಸಿಕಲ್ ಕೋಟೆ ಅಥವಾ ಉಪ್ಪುರಗಿಯಿಂದ ಶುರುವಾಗಿ ಅದು ದೇವರೇ ನಮ್ಮ ನಿಜವಾದ ಕೋಟೆ ಅನ್ನೋ ಆಳವಾದ ಥಿಯಾಲಜಿಕಲ್ ಅಂಡರ್ಸ್ಟ್ಯಾಂಡಿಂಗಿ ಬಂದು, ಆಮೇಲೆ ದಾವೀದನ ರಾಜಮನೆತನ,
ಯೆರೂಸಲೇಮಿನ ಇಂಪಾರ್ಟೆನ್ಸ್ ಮತ್ತೆ ಮೆಸ್ಸಿಯನ್ನ ನಿರೀಕ್ಷೆಯ ಸಿಂಬಲ್ ಆದ ದಾವಿದನ ಉಪ್ಪುರೆಗೆಯಾಗಿ ಚೇಂಜ್ ಆಗಿ ಕೊನೆಗೆ ಹೊಸ ಒಡಂಬಡಿಕೆಯಲ್ಲಿ ಮಾತೆ ಮರಿಯಮ್ಮನವರ ಅಚಲವಾದ ನಂಬಿಕೆ, ಪರಿಶುದ್ಧತೆ ಮತ್ತೆ ಡಿವೈನ್ ಮದರ್ಹುಡ್ ಮೂಲಕ ಆ ಸಿಂಬಲ್ ಒಂದು ಹೊಸ ಸ್ಪಿರಿಚುವಲ್ ಕಂಪ್ಲೀಟ್ನೆಸ್ ಅನ್ನ ಕಂಡುಕೊಳ್ಳೋದು. ಇದು ನಿಜಕ್ಕೂ ಒಂದು ಡೀಪ್ ಥಾಟ್. ನಿಖರವಾಗಿ ಹೇಳಿದ್ರಿ. ಈ ದೇವತಾಶಾಸ್ತ್ರೀಯ ಬೆಳವಣಿಗೆಯನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಮಾತೆ ಮರಿಯಮ್ಮನವರನ್ನ ದಾವೀದನ ಉಪ್ಪುರೆಗೆ ಅಂತ ಕರೆಯುವಾಗ ಅದು ಬರೀ ಅವರು ದಾವೀದನ ವಂಶಸ್ಥೆ ಅನ್ನೋದನ್ನ ನೆನಪಿಸೋದಷ್ಟೇ ಅಲ್ಲ, ಅದಕ್ಕಿಂತಲೂ ಮಿಗಿಲಾಗಿ ಅದು ಅವರ ಎಕ್ಸ್ಟ್ರಾ ಆರ್ಡಿನರಿ ಅಲುಗಾಡದ ನಂಬಿಕೆಯನ್ನ, ಫೇತ್, ಅವರ ಕಂಪ್ಲೀಟ್ ಪ್ಯೂರಿಟಿಯನ್ನ ಮತ್ತು ಜೀವನದ ಎಲ್ಲಾ ಕಷ್ಟಗಳಲ್ಲಿ, ಶೋಧನೆಗಳಲ್ಲಿ, ಡೌಟ್ನ ಮೊಮೆಂಟ್ಸ್ನಲ್ಲಿ ದೇವರ ಚಿತ್ತಕ್ಕೆ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿ ಅಜೇಯವಾಗಿ ನಿಂತ ಅವರ ಸ್ಟ್ರಾಂಗ್ ಸ್ಪಿರಿಚುವಲ್ ಕ್ಯಾರೆಕ್ಟರ್ ಅನ್ನ, ಸ್ಪಿರಿಚುವಲ್ ಫಾರ್ಟಿಟ್ಯೂಡ್ ಅನ್ನ ಒತ್ತಿ ಹೇಳುತ್ತೆ. ಆಕೆ ನಂಬಿಕೆಯಲ್ಲಿ ಸ್ಟ್ರಾಂಗ್ ಆಗಿ ನಿಂತ ನಮಗೆಲ್ಲ ಇನ್ಸ್ಪಿರೇಷನ್ ಕೊಡೋ ಒಂದು ಸ್ಪಿರಿಚುವಲ್ ಟವರ್. ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಿಂದ ದಾವೀದನ ಉಪ್ಪರಿಗೆ ಅನ್ನೋ ನೋಡೋಕೆ ಸಿಂಪಲ್ ಅನಿಸೋ ಬಿರುದಿನ ಹಿಂದಿರೋ ರಿಚ್ ಆದ ಮಲ್ಟಿಲೇಯರ್ಡ್ ಹಿಸ್ಟಾರಿಕಲ್, ಥಿಯೋಲಾಜಿಕಲ್ ಮತ್ತೆ ಸ್ಪಿರಿಚುವಲ್ ಅರ್ಥವನ್ನ ನಾವು ನೋಡಿದ್ದೇವೆ. ಇದು ಹಳೆ ಒಡಂಬಡಿಕೆಯ ಪವರ್ಫುಲ್ ಸಿಂಬಲ್ಸ್ ಹೊಸ ಒಡಂಬಡಿಕೆಯ ವ್ಯಕ್ತಿಗನ ಜೀವನದಲ್ಲಿ, ವಿಶೇಷವಾಗಿ ಮಾತೆ ಮರಿಯಮ್ಮನವರ ವಿಷಯದಲ್ಲಿ ಹೇಗೆ ಹೊಸ ಮತ್ತು ಆಳವಾದ ಅರ್ಥವನ್ನ ಪಡೆದುಕೊಳ್ತವನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಹೌದು, ಈ ಬಿರುದು ಮಾತೆ ಮರಿಯಮ್ಮನವರನ್ನ ಬರೀ ಯೇಸುವಿನ ತಾಯಿಯಾಗಿ ಅಥವಾ ದಾವೀದನ ವಂಶಸ್ಥೆಯಾಗಿ ನೋಡೋದಿಲ್ಲ. ಬದಲಿಗೆ ಹಳೆ ಒಡಂಬಡಿಕೆಯುದ್ದಕ್ಕೂ ದೇವರು ತನ್ನ ಜನರಿಗೆ ನೀಡಿದ ರಕ್ಷಣೆ ಮತ್ತು ಭದ್ರತೆಯ ಭರವಸೆಯ ಮೂರ್ತರೂಪವಾಗಿ, ಆ ಭರವಸೆಯನ್ನ ತನ್ನ ನಂಬಿಕೆ ಮತ್ತು ಸಮರ್ಪಣೆಯ ಮೂಲಕ ಪೂರೈಸಿದ ವ್ಯಕ್ತಿಯಾಗಿ ಅವರನ್ನು ಗೌರವಿಸುತ್ತೆ. ಆಕೆ ಅಚಲ ನಂಬಿಕೆಯ, ಪರಿಶುದ್ಧತೆಯ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕವಾಗಿದ್ದಾರೆ. ಇದು ಖಂಡಿತವಾಗಿಯೂ ಈ ಬಿರುದಿನ ಬಗ್ಗೆ ಕೇಳುಗರಿಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಮತ್ತು ಆಳವಾದ ತಿಳುವಳಿಕೆಯನ್ನ ನೀಡಿದೆ ಅಂತ ಭಾವಿಸ್ತೀನಿ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ತಾವೇ ಸ್ವಲ್ಪ ಯೋಚನೆ ಮಾಡೋಕ್ಕೆ ಒಂದು ವಿಷಯವನ್ನ ಹೇಳಬಹುದಾ? ಖಂಡಿತವಾಗಿ, ದಯವಿಟ್ಟು ಹೇಳಿ. ನಾವಿವತ್ತು ದಾವೀದನ ಉಪ್ಪರಿಗೆಯನ್ನು ನೋಡಿದ ಹಾಗೆ ಹಳೆ ಒಡಂಬಡಿಕೆಯಲ್ಲಿ ನಾವು ಕಾಣೋ ಬೇರೆ ಎಷ್ಟೋ ಸಂಕೇತಗಳು, ವ್ಯಕ್ತಿಗಳು ಅಥವಾ ಘಟನೆಗಳಿವೆ. ಉದಾಹರಣೆಗೆ, ಅರಣ್ಯದಲ್ಲಿ ಇಸ್ರಾಯೇಲಿಯರಿಗೆ ಕೊಟ್ಟ ಮನ್ನಾ ಅನ್ನೋ ಆಹಾರ, ದೇವರ ಪ್ರೆಸೆನ್ಸ್ ಇದ್ದ ಒಡಂಬಡಿಕೆಯ ಮಂಜೂಷ, ಈಜಿಪ್ಟಿನ ಗುಲಾಮಿಗಿರಿಯಿಂದ ವಿಮೋಚನೆಯನ್ನು ನೆನಪಿಸೋ ಪ್ರಥಮ ಪಾಸ್ಕ ಹಬ್ಬ ಅಥವಾ ಹೊಸ ಯೆರೂಸಲೇಮ್ನ ಕಾನ್ಸೆಪ್ಟ್. ಹೌದು, ಬಹಳಷ್ಟಿವೆ. ಇವೆಲ್ಲವೂ ಹೊಸ ಒಡಂಬಡಿಕೆಯಲ್ಲಿ, ಅಂದ್ರೆ ಯೇಸು ಕ್ರಿಸ್ತನ ಜೀವನ, ಟೀಚಿಂಗ್ಸ್, ಮರಣ ಮತ್ತು ಪುನರುತ್ಥಾನದಲ್ಲಿ ಅಥವಾ ಚರ್ಚ್ನ ಲೈಫ್ನಲ್ಲಿ ತಮ್ಮ ನಿಜವಾದ ಸ್ಪಿರಿಚುವಲ್ ಪೂರ್ಣತೆಯನ್ನ ಅಥವಾ ಇನ್ನೂ ಆಳವಾದ ಟ್ರಾನ್ಸ್ಫಾರ್ಮ್ಡ್ ಆದ ಅರ್ಥವನ್ನ ಹೇಗೆ ಕಂಡುಕೊಳ್ಬೋದು. ಹಳೆ ಮತ್ತು ಹೊಸ ಒಡಂಬಡಿಕೆಗರ ನಡುವಿನ ಈ ರೀತಿಯ ಕಂಟಿನ್ಯೂಟಿ ಮತ್ತು ಫುಲ್ಫಿಲ್ಮೆಂಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದ್ಭುತವಾದ ಚಿಂತನೆಗೆ ಹಚ್ಚುವ ಪ್ರಶ್ನೆ. ಹಳೆ ಒಡಂಬಡಿಕೆಯ ನೆರಳುಗಳು ಹೊಸ ಒಡಂಬಡಿಕೆಯ ಬೆಳಕಿನಲ್ಲಿ ಹೇಗೆ ನಿಜರೂಪ ತಾಳುತ್ತವೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋದು ಒಂದು ಕಂಟಿನ್ಯೂಯಸ್ ಲರ್ನಿಂಗ್. ಇದರೊಂದಿಗೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯನ್ನ ಮುಗಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.